ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಯುದ್ಧಗಳು ನಡೆದಂಥ ಅವಧಿ 1746ರಿಂದ 1763 ಒಂದು ಅವಧಿಯಲ್ಲಿ ಈ ಒಂದು ಕರ್ನಾಟಕ ಯುದ್ಧಗಳು ನಡೆಯುತ್ತೆ. ಈ ಒಂದು ಯುದ್ಧಗಳು ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಒಂದು ಪ್ರಸಿದ್ಧವಾದ ಒಂದು ಕದನಗಳು. ಈ ಒಂದು ಯುದ್ಧಗಳು ನಡೆದಂಥ ಒಂದು ಸ್ಥಳ ಕರ್ನಾಟಕ ಪ್ರದೇಶ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಕರ್ನಾಟಕ ಯುದ್ಧಗಳು ಅಂತೇಳಿ ಸಹ ಇದನ್ನು ಕರೀತಾರೆ. ಕರ್ನಾಟಕದ ರಾಜಧಾನಿಯಾಗಿ ಆರ್ಕಾಟ್ ಇರುತ್ತೆ. ಆರ್ಕಾಟ್ನ ಒಂದು ನವಾಬನಾಗಿ ಅನ್ವರುದ್ದೀನ್ ಆ ಒಂದು ಸಮಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಮೊದಲನೇ ಕರ್ನಾಟಕ ಯುದ್ಧ ನಡೆದಂಥ ಒಂದು ಅವಧಿ 1746ರಿಂದ 1748. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರ. ಯುರೋಪ್ನಲ್ಲಿ ಆಸ್ಟ್ರಿಯಾದ ಒಂದು ಉತ್ತರಾಧಿಕಾರದ ಸಲುವಾಗಿ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ಈ ಒಂದು ಯುದ್ಧಗಳು ಯುರೋಪ್ನಲ್ಲಿ 1740ರಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಲು ಬಯಸಿದಂತಹ ಈ ಫ್ರೆಂಚರು ಇಂಗ್ಲೀಷರ ನಡುವೆ ಭಾರತದಲ್ಲೂ ಸಹ ಈ ಒಂದು ಯುದ್ಧಗಳು ಪ್ರಾರಂಭ ಆಗುತ್ತೆ. 1746ರಲ್ಲಿ ಇಂಗ್ಲೀಷರ ಒಂದು ಸೇನಾಧಿಪತಿಯಾದಂತಹ ಬರ್ನೆಟ್, ಈತನು ಫ್ರೆಂಚರಿಗೆ ಸೇರಿದಂತಹ ಒಂದು ಹಡಗುಗಳನ್ನು ವಶಪಡಿಸ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರಸಿದ್ಧ ಫ್ರೆಂಚ್ ಅಧಿಕಾರಿಯಾದಂತಹ ಡೂಪ್ಲೆ, ಮಾರಿಷಸ್ನ ಗವರ್ನರ್ ಆದಂತಹ ಲೊಬರ್ಟ್ ಡಯಾರ್ ಈತನ ಒಂದು ಸಹಾಯವನ್ನು ಪಡೆದುಕೊಂಡು ಮದ್ರಾಸನ್ನು ಆಕ್ರಮಣವನ್ನು ಮಾಡ್ತಾನೆ. ಮದ್ರಾಸನ್ನು ಆಕ್ರಮಣ ಮಾಡಿದ ನಂತರ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ಒಂದು ಒಪ್ಪಂದ ಏರ್ಪಟ್ಟು ಸುಮಾರು 40,000 ಪೌಂಡ್ಗಳಿಗೆ ಮದ್ರಾಸನ್ನು ಡೂಪ್ಲೆ ಇಂಗ್ಲೀಷರಿಗೆ ಹಿಂದಿರುಗಿಸ್ತಾನೆ. ಕೆಲ ಸಮಯದ ನಂತರ ಈ ಒಂದು ಒಪ್ಪಂದ ಡೂಪ್ಲೆಗೆ ಇಷ್ಟ ಆಗೋದಿಲ್ಲ. ಆತನೇನು ಮಾಡ್ತಾನೆ, ಪುನಃ ಮದ್ರಾಸನ್ನು ಆಕ್ರಮಣವನ್ನು ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಇಂಗ್ಲೀಷ್ ಸೇನಾಧಿಪತಿಯಾದಂತಹ ಈ ಬರ್ನೆಟ್ ಆರ್ಕಾಟ್ನ ನವಾಬನಾದ ಅನ್ವರುದ್ದೀನ ಒಂದು ಸಹಾಯವನ್ನು ಕೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಅನ್ವರುದ್ದೀನನು ಡೂಪ್ಲೆಗೆ ಮದ್ರಾಸನ್ನು ಇಂಗ್ಲೀಷರಿಗೆ ಹಿಂತಿರುಗಿಸುವಂತೆ ಹೇಳ್ತಾನೆ. ಇವನ ಒಂದು ಮಾತಿಗೆ ಡೂಪ್ಲೆ ಬೆಲೆ ಕೊಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅನ್ವರುದ್ದೀನು ಸುಮಾರು 10,000 ಸೈನಿಕರನ್ನು ಫ್ರೆಂಚರ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಕಳಿಸ್ತಾನೆ. ಆದರೆ ಯುದ್ಧದಲ್ಲಿ ಹೆಚ್ಚು ನೈಪುಣ್ಯತೆಯನ್ನು ತಾಂತ್ರಿಕತೆಯಿಂದ ಮುಂದುವರೆದಂತಹ ಯುರೋಪಿನ ಸೈನ್ಯದ ಮುಂದೆ ಆರ್ಕಾಟ್ನ ನವಾಬನ ಒಂದು ಸೈನ್ಯವು ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಸುಮಾರು ಅವರು 10,000 ಸೈನಿಕರನ್ನು ಒಳಗೊಂಡಿದ್ದರೆ ನವಾಬನ ಸೇನೆಯು ಯುರೋಪಿನ ಸೈನ್ಯ ಕೇವಲ 1,100 ಸೈನಿಕರನ್ನು ಒಳಗೊಂಡಿತ್ತು. ಇಷ್ಟು ಜನ ಸೈನಿಕರೊಟ್ಟಿಗೆ ನಡೆದಂಥ ಕಾಲದಲ್ಲಿ ಈ ಅನ್ವರುದ್ದೀನ್ಗೆ ಸೋಲ ಉಂಟಾಗುತ್ತೆ. ಈ ಒಂದು ಯುದ್ಧ ನಡೆದಂಥ ಸ್ಥಳ ಸೆಂಟ್ ಥೋಮ್ ಅಂತ ಒಂದು ಜಾಗದಲ್ಲಿ ಈ ಒಂದು ಯುದ್ಧಗಳು ನಡೆಯುತ್ತೆ. ಈ ಒಂದು ಕದನಕ್ಕೆ ಮತ್ತೊಂದು ಹೆಸರು ಸಹ ಇದೆ. ಆ ಕದನದ ಹೆಸರೇ ಅಡಿಯಾರ್ ಕದನ ಅಂತೇಳಿ. ಈ ಯುದ್ಧಗಳು ಮುಗಿಯುವಷ್ಟರೊಳಗೆ ಯುರೋಪ್ನಲ್ಲಿ ಸಹ ಯುದ್ಧಗಳು ಮುಕ್ತಾಯ ಆಗಿರುತ್ತೆ. ಈ ಒಂದು ಯುದ್ಧದ ಮುಕ್ತಾಯದ ಒಪ್ಪಂದ ಎಕ್ಸೆಲಾ ಚಾಪೆಲ್. ಈ ಒಂದು ಒಪ್ಪಂದದ ಪ್ರಕಾರ ಫ್ರೆಂಚರು USA ಅಂದರೆ ಅಮೆರಿಕಾದಲ್ಲಿರುವಂತಹ ಲೂಯಿಸ್ಬರ್ಗನ್ನು ಪಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ವಶಪಡಿಸಿಕೊಂಡಿದ್ದಂತಹ ಮದ್ರಾಸನ್ನು ಇಂಗ್ಲೀಷರಿಗೆ ಹಿಂದಿರುಗಿಸ್ತಾರೆ. ಇದಿಷ್ಟು ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ. ನೆಕ್ಸ್ಟ್ ನೋಡೋಣ ಎರಡನೇ ಕರ್ನಾಟಕ ಯುದ್ಧ. ಎರಡನೇ ಕರ್ನಾಟಕ ಯುದ್ಧ ನಡೆದಂಥ ಅವಧಿ 1749ರಿಂದ 1754 ಒಂದು ಅವಧಿಯಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಭಾರತದಲ್ಲಿ ಉಂಟಾದಂಥ ಒಂದು ಆಂತರಿಕ ಗಲಭೆ. ಆರ್ಕಾಟ್ನ ನವಾಬನ ಹುದ್ದೆಗಾಗಿ ಅನ್ವರುದ್ದೀನ್ ಮತ್ತು ಚಾಂದಾ ಸಾಹೇಬ್, ಅದೇ ರೀತಿಯಲ್ಲಿ ಹೈದರಾಬಾದ್ನ ಒಂದು ನಿಜಾಮನ ಹುದ್ದೆಗಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಒಂದು ಒಳಜಗಳಗಳು ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಫ್ರೆಂಚ್ ಗವರ್ನರ್ ಆದ ಡೂಪ್ಲೆ ಎರಡನೇ ಬಣ ಅಂದರೆ ಚಾಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ ಜೊತೆ ಒಂದು ಆಂತರಿಕ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದೇ ರೀತಿಯಲ್ಲಿ ಇಂಗ್ಲೀಷರು ಸಹ ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗ್ ನಡುವೆ ಒಂದು ಒಳ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಈ ಒಂದು ಸಮಯದಲ್ಲಿ ಆಂಬೂರ್ ಅನ್ನೋ ಒಂದು ಜಾಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದನ್ನು ಆಂಬೂರ್ ಕಾಳಗ ಅಂತೇಳಿ ಕರೀತಾರೆ. ಈ ಒಂದು ಆಂಬೂರ್ ಕಾಳಗದಲ್ಲಿ ಫ್ರೆಂಚ್ ಸೇನೆಯು ಆರ್ಕಾಟ್ನ ನವಾಬನ ಹುದ್ದೆ ಆಕಾಂಕ್ಷಿಯಾದ ಅನ್ವರುದ್ದೀನ ಒಂದು ಕೊಲೆಯನ್ನು ಮಾಡ್ತಾರೆ. ಈ ಸೇನೆಯ ಮುಂದಾಳತ್ವವನ್ನು ವಹಿಸಿದಂಥ ವ್ಯಕ್ತಿ ಡೂಪ್ಲೆ ಆಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅನ್ವರುದ್ದೀನ ಕೊಲೆಯಾದ ನಂತರ ಅನ್ವರುದ್ದೀನ ಮಗನಾದಂತಹ ಮಹಮ್ಮದ್ ಅಲಿ ಈತನು ಡೂಪ್ಲೆಗೆ ಅಂಜಿ ತಿರುಚಿನಾಪಲ್ಲಿಗೆ ಪಲಾಯನವನ್ನು ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಚಾಂದಾ ಸಾಹೇಬನನ್ನು ಆರ್ಕಾಟ್ನ ನವಾಬನಾಗಿ
ಆಯ್ಕೆಯನ್ನು ಮಾಡ್ತಾರೆ. ಸೊ ನಂತರ ಹೈದರಾಬಾದ್ನ ನಿಜಾಮನ ಹುದ್ದೆಯ ಆಕಾಂಕ್ಷಿಗಳಾದ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್. ಸೊ ಈ ನಾಜಿರ್ ಜಂಗ್ ಇಂಗ್ಲೀಷರ ಜೊತೆ ಸೇರಿಕೊಂಡು ಮುಜಾಫರ್ ಜಂಗನ ಮೇಲೆ ದಾಳಿಯನ್ನು ಮಾಡ್ತಾನೆ. ಸೊ ಆದರೆ ಈ ಒಂದು ದಾಳಿಯಲ್ಲಿ ನಾಸಿರ್ ಜಂಗನ ಒಂದು ಕೊಲೆ ಆಗುತ್ತೆ. ಸೊ ಇವನು ಕೊಲೆಯಾದ ನಂತರ ಹೈದರಾಬಾದ್ನ ನಿಜಾಮನಾಗಿ ಮುಜಾಫರ್ ಜಂಗು ಆಯ್ಕೆ ಆಗ್ತಾನೆ. ಆದರೆ ಕೆಲವೊಂದು ರಾಜಕೀಯ ಪಿತೂರಗಳ ಕಾರಣದಿಂದ ಮುಜಾಫರ್ ಜಂಗನ ಕೊಲೆ ಆಗ್ತಾನೆ. ಸೊ ಇವನ ಕೊಲೆಯಾದ ನಂತರ ಹೈದರಾಬಾದಿನ ನಿಜಾಮನಾಗಿ ಸಾಲ್ಬಟ್ ಜಂಗನು ಆಯ್ಕೆ ಆಗ್ತಾನೆ. ಸೊ ಓಡಿ ಹೋದಂತಹ ಈ ಮೊಹಮ್ಮದ್ ಅಲಿಯನ್ನು ಹಿಡಿಯೋದಕ್ಕೆ ಚಾಂದಾ ಸಾಹೇಬ್ ಮತ್ತು ಡೂಪ್ಲೆ ತಿರುಚನಾಪಲ್ಲಿ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಬಂದಿದ್ದಂತಹ ಇಂಗ್ಲೀಷರ ಒಬ್ಬ ಪ್ರಸಿದ್ಧ ಗವರ್ನರ್ ಆದ ರಾಬರ್ಟ್ ಕ್ಲೈವರ್ ಆರ್ಕಾಟ್ಗೆ ಮುತ್ತಿಗೆಯನ್ನು ಹಾಕ್ತಾನೆ. ಸೊ ಈ ವಿಷಯವನ್ನು ತಿಳಿದಂತಹ ಚಾಂದಾ ಸಾಹೇಬನು ತನ್ನ ರಾಜಧಾನಿಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಬರುತ್ತಿರೋ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಚಾಂದಾ ಸಾಹೇಬರನ್ನು ಕೊಲೆಯನ್ನು ಮಾಡ್ತಾರೆ. ಸೊ ಈ ವೇಳೆಗಾಗಲೇ ಫ್ರೆಂಚ್ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡೂಪ್ಲೆಯನ್ನು 1754ರಲ್ಲಿ ಫ್ರೆಂಚ್ ಸರ್ಕಾರ ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡ್ರು. ಇಂಗ್ಲೀಷರೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕಾಗಿ 1755ರಲ್ಲಿ ಗುಡಿಯೋನನ್ನು ಒಬ್ಬ ಗವರ್ನರ್ ಆಗಿ ಭಾರತಕ್ಕೆ ಕಳಿಸ್ಕೊಡುತ್ತೆ. ಸೊ ಈ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಎರಡನೇ ಕಾರ್ನಾಟಿಕ್ ಯುದ್ಧದ ಒಂದು ಒಪ್ಪಂದ ಅಂತ ಹೇಳಿದ್ರೆ ಪಾಂಡಿಚೇರಿ ಒಪ್ಪಂದ ಅಥವಾ ಎಕ್ಸೆಲ ಪಾಂಡಿಚೇರಿ. ಸೊ ಈ ಒಂದು ಒಪ್ಪಂದದ ಪ್ರಕಾರ ರಾಜಕೀಯವಾಗಿ ಇಂಗ್ಲೀಷರು ಮತ್ತು ಫ್ರೆಂಚರು ಯಾವುದೇ ರೀತಿಯಾದಂಥ ಒಂದು ಜಗಳಗಳನ್ನು ಹಾಗೂ ಅವರ ಒಂದು ವಿಚಾರದಲ್ಲಿ ಇವರ ಒಂದು ವಿಚಾರದಲ್ಲಿ ಅವರು ತಲೆದೂರೋದಾಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಸೊ ನಂತರ ನೋಡೋಣ ಮೂರನೇ ಕಾರ್ನಾಟಿಕ್ ಯುದ್ಧ. ಸೊ ನೋಡೋಣ ಮೂರನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763. ಸೊ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ. 1757, 1763ರವರೆಗೆ, 1758ರಿಂದ 1763ರವರೆಗೆ. ಸೊ ಕರೆಕ್ಟಾಗಿ ನೋಡೋದಾದರೆ 1756ರಲ್ಲಿ ಪ್ರಾರಂಭವಾದಂಥ ಯುದ್ಧಗಳು 1763ರಲ್ಲಿ ಈ ಒಂದು ಯುದ್ಧಗಳು ಎಂಡ್ ಆಗುತ್ತೆ. ಸೊ ಇದಕ್ಕೆ ಮೂಲ ಕಾರಣ ನೋಡೋದಾದ್ರೆ ನಾವು ಸಪ್ತವಾರ್ಷಿಕ ಯುದ್ಧಗಳು. ಸೊ ಯುರೋಪ್ನಲ್ಲಿ ಆರಂಭವಾದಂಥ ಒಂದು ಸಪ್ತವಾರ್ಷಿಕ ಯುದ್ಧಗಳೇ ಈ ಒಂದು ಮೂರನೇ ಕಾರ್ನಾಟಿಕ್ ಯುದ್ಧಕ್ಕೆ ಪ್ರಮುಖವಾದಂಥ ಒಂದು ಕಾರಣ. ಸೊ ಈ ಮೂರನೇ ಕಾರ್ನಾಟಿಕ್ ಯುದ್ಧವು ಫ್ರೆಂಚರ ಒಂದು ವಸಾಹತುಗಳನ್ನು ಸ್ಥಾಪಿಸಲು ಇಂಗ್ಲೀಷರು ನೀಡಿದಂಥ ಒಂದು ಕೊನೆಯ ಪೆಟ್ಟು ಅಂತ ಹೇಳ್ಬೋದು. ಇದು 1757ರಲ್ಲಿ ಸೊ ಫ್ರೆಂಚರ ಒಂದು ಮೂಲ ನೆಲೆಯಾದಂತಹ ಚಂದ್ರನಾಗೋರನ್ನು ರಾಬರ್ಟ್ ಕ್ಲೈವನು 1757ರಲ್ಲಿ ವಶಪಡಿಸ್ಕೊಳ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತದಿಂದ ಈ ಬ್ರಿಟಿಷರನ್ನು ಒಡೆದು ಓಡಿಸೋದಕ್ಕಾಗಿ ಫ್ರೆಂಚ್ ಸರ್ಕಾರ ಕೌಂಟ್ ಡಿ ಲ್ಯಾಲಿಯನ್ನು ಭಾರತಕ್ಕೆ ಕಳಿಸ್ಕೊಡುತ್ತೆ. ಸೊ ಕೌಂಟ್ ಡಿ ಲ್ಯಾಲಿಯು ಇಂಗ್ಲೀಷರ ಒಂದು ಮೂಲ ನೆಲೆಯಾದ ಮದ್ರಾಸಿನ ಮೇಲೆ ದಾಳಿಯನ್ನು ಮಾಡೋದಕ್ಕಾಗಿ ಹೈದರಾಬಾದ್ನ ಒಂದು ಗವರ್ನರ್ ಆದಂತಹ ಬುಸ್ಸಿಯ ಒಂದು ಸಹಾಯವನ್ನು ಪಡ್ತಾನೆ. ಸೊ ಕೌಂಟ್ ಡಿ ಲ್ಯಾಲಿ ಮತ್ತು ಬುಸ್ಸಿ ಮದ್ರಾಸ್ನ ಮೇಲೆ ದಾಳಿ ಮಾಡೋಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಹೈದರಾಬಾದನ್ನು ಒಂದು ಆಕ್ರಮಣವನ್ನು ಮಾಡ್ತಾರೆ. ಸೊ ಇದಾದ ನಂತರ 1760ರಲ್ಲಿ ನಡೆದಂತಹ ವಾಂಡಿವಾಶ್ ಕದನ. ಸೊ ಈ ಫ್ರೆಂಚರ ಒಂದು ವಸಾಹತುಗಳ ಒಂದು ವಿಸ್ತರಣೆಗೆ ನೀಡಿದಂಥ ಒಂದು ಕೊನೆಯ ಪೆಟ್ಟು. ಸೊ 1760ರಲ್ಲೇ ಆದಂಥ ಒಂದು ವಾಂಡಿವಾಶ್ ಕದನ. ಸೊ ಇಂಗ್ಲೀಷ್ ಮತ್ತು ಫ್ರೆಂಚರ ನಡುವೆ ನಡೆದಂಥ ಕದನ. ಸೊ ಇಂಗ್ಲೀಷರ ಒಂದು ಸೇನಾಧಿಪತಿಯಾದಂಥ ಸರ್ ಐರ್ಕೋಟನು ಫ್ರೆಂಚರ ಒಂದು ಸೈನ್ಯವನ್ನು ಸಂಪೂರ್ಣವಾಗಿ ಈ ವಾಂಡಿವಾಶ್ ಕದನದಲ್ಲಿ ಸೋಲಿಸ್ತಾನೆ. ಸೊ ಇದಾದ ನಂತರ 1763ರಲ್ಲಿ ಯುರೋಪ್ನಲ್ಲಿ ಯುದ್ಧಗಳು ಸಹ ಮುಕ್ತಾಯಗೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಆ ಒಪ್ಪಂದ ಹೆಸರು ಎಕ್ಸೆಲ ಪ್ಯಾರಿಸ್. ಸೊ ಈ ಒಂದು ಒಪ್ಪಂದದ ಪ್ರಕಾರ ಭಾರತದಲ್ಲಿ ಇಂಗ್ಲೀಷರು ಈ ಒಂದು ಸಪ್ತವಾರ್ಷಿಕ ಯುದ್ಧದಲ್ಲಿ ಇಂಗ್ಲೀಷರು ಜಯವನ್ನು ಗಳಿಸ್ತಾರೆ. ಸೊ ಈ ಒಂದು ಯುದ್ಧದ ಒಪ್ಪಂದದ ಪ್ರಕಾರ ಇಂಗ್ಲೀಷರು ವಶಪಡಿಸಿಕೊಂಡಂತಹ ಫ್ರೆಂಚರ ಒಂದು ನೆಲೆಗಳಾದಂತಹ ಚಂದ್ರನಾಗೋರ್ ಮತ್ತು ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಪುನಃ ಹಸ್ತಾಂತರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಅವರು ಮುಂದೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಿರ್ಬಂಧವನ್ನು ಈ ಒಂದು ಒಪ್ಪಂದದ ಮುಖಾಂತರ ಫ್ರೆಂಚರ ಮೇಲೆ ಬ್ರಿಟಿಷರು ಏರ್ತಾರೆ. ಸೊ ಇದಿಷ್ಟು ಮೊದಲನೇ, ಎರಡನೇ ಹಾಗೂ ಮೂರನೇ ಕಾರ್ನಾಟಿಕ್ ಯುದ್ಧದ ಬಗ್ಗೆ ಮಾಹಿತಿ. ಸೊ ನೋಡೋದಾದರೆ ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ನೇ ಒಂದು ಅವಧಿಯಲ್ಲಿ ಪ್ರಮುಖ ಕಾರಣ ನೋಡೋದಾದರೆ ಒಂದು ಆಸ್ಟ್ರಿಯಾದ ಉತ್ತರಾಧಿಕಾರದ ಸಲುವಾಗಿ. ಎರಡನೇ ಕಾರ್ನಾಟಿಕ್ ಯುದ್ಧ ನೋಡೋದಾದರೆ 1749ರಿಂದ
1754ರ ಅವಧಿಯಲ್ಲಿ. ಅದಕ್ಕೆ ಪ್ರಮುಖ ಕಾರಣ ಆಂತರಿಕ ಗಲಭೆಗಳು. ಸೊ ಮೂರನೇದು ನೋಡೋದಾದರೆ ಸಪ್ತವಾರ್ಷಿಕ ಯುದ್ಧಗಳು. ಸೊ ಇದು ಯುರೋಪ್ನಲ್ಲಿ ನಡೆದಂಥ ಒಂದು ಸಪ್ತವಾರ್ಷಿಕ ಯುದ್ಧಗಳು, ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ. ಸೊ 1757 ನೋಡಿದಾಗ ನಾವು ಇಂದು ಪ್ರಮುಖವಾದಂಥ ಒಂದು ಯುದ್ಧ ನಡೀತು, ಅದು ಪ್ಲಾಸಿ ಕದನ. ಸೊ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ನಡೆದಂಥ ಪ್ರಸಿದ್ಧವಾದ ಒಂದು ಕದನ. ಸೊ ಇದಾದ ನಂತರ 1764 ಬಕ್ಸಾರ್ ಕದನ ನಡೆಯುತ್ತೆ. ಸೊ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.